ದೇಶದ ರಾಜ್ಯ ಅಲ್ವಾ ಸರ್, ಓಕೆ. ಅವ್ರ ರಾಜ್ಯದ ಮಗ ಅಲ್ವೇ, ಅದಕ್ಕೆ ನಾವು ಹಾಕ್ಲೇಬೇಕು. ಹೌದು. ಅವ್ರು ಏನೇನು ಒಳ್ಳೇದು ಮಾಡ್ತೀನಿ ಅಂತ ಏನಾದರೂ ಹೇಳವ್ರ? ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಏನೇನು ಹೇಳವ್ರೆ ಸರ್? ಅವ್ರು ಗೆದ್ದ ಮೇಲೆ ಗೊತ್ತಾಗುತ್ತಲ್ಲ ಸರ್ ಏನೇನು ಮಾಡ್ತಾರೆ ಅಂತ. ಓಕೆ. ಒಂದು ಕಡೆ ಸಿದ್ದರಾಮಯ್ಯ ಇಷ್ಟೆಲ್ಲ ಮಾಡೋರಲ್ಲ, ಅವ್ರನ್ನ ನಾವೇ ಬಿಟ್ಟು ಕೊಟ್ಟಕ್ಕಾಗುತ್ತಲ್ಲ? ಇಲ್ಲ ಸರ್, ನಮ್ಮ ಆವಾಗಿಂದನೂ ಬಿಜಿ ಸರ್. ಓಕೆ. ಈಗ ಇನ್ನೊಂದು ಏನಂದರೆ, ಈಗ ಮೋದಿ ಅವರೇ ಗೆಲ್ಲಿಸ್ತಾ ಇರೋದಾ, ಇಲ್ಲ ನಾವು ಒಂದು ಜನರಾಗಿ ಸೇರಿ ಗೆಲ್ಲಿಸ್ತಾ ಇರೋದು? ಅವ್ರದ್ದು ಸಪೋರ್ಟ್ ಇದೆ, ನಮ್ಮದು ಸಪೋರ್ಟ್ ಇದೆ ಅವ್ರಿಗೆ. ಓಕೆ. ಹೌದಾ? ಹೌದು. ಸರ್, ಈಗ ಒಂದು ಇದರಲ್ಲಿ ನಾನು ವೀಡಿಯೋಲಾಗೆ ಕೇಳಿದ್ದು, ನ್ಯೂಸ್ ಚಾನೆಲ್ಸಲ್ಲೆಲ್ಲ ಕೇಳಂಗೆ, ರಾಮ ಮಂದಿರ ಎಲ್ಲ ನಮ್ಮೂರಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಸೊ ಈಗ ಎಲ್ಲಿಂದ ಆ ಥರ ಭಕ್ತಿ ಬಂತು? ಇಷ್ಟು ವರ್ಷ ಇಲ್ಲದೆ ಈ 10 ವರ್ಷ ಗೆದ್ದು ಇದು ಮಾಡೋಕ್ಕಾಗದೆ ಎಲೆಕ್ಷನ್ ಟೈಮಲ್ಲೆಲ್ಲ ಎಲೆಕ್ಷನ್ ಟೈಮಲ್ಲ, ಅದು ಮೊದಲೇ ಆಗಿತ್ತು. ಅದು ಓಕೆ. ಆಗಿದ್ದಾಗ ಈಗೇನು ಮಾಡಿದ್ರು, ದುಡ್ಡೆಲ್ಲ ಸಂಗ್ರಹಣೆ ಆಯ್ತಲ್ಲ, ಕೂಡಿಸಿ ಈಗ ಕಟ್ಟಿಸ್ತು. ಓಕೆ. ರಾಮ ನಮ್ಮ ಹಿಂದೂ ದೇವರಲ್ವಾ, ಹೌದು. ಎಲ್ಲರೂ ಅದಕ್ಕೆ ಆಸೆ ಪಟ್ಟರು. ಇಲ್ಲಿಂದನೂ ಅದು ಒಳ್ಳೆ ಕ್ಲಿಕ್ ಆಯಿತು, ಅದು ಕಟ್ಸಿಬಿಟ್ರು. ಓಕೆ ಸರ್. ರಾಮ ಮಂದಿರಕ್ಕೂ ನಮ್ಮ ದೇಶಕ್ಕೂ ಒಳ್ಳೇದಾಗೋದು ಏನೇನು ಯೂಸ್ ಆಗುತ್ತೆ ಸರ್? ಹಿಂದೂಗಳಿಗೆ ಅನುಕೂಲ ಆಗುತ್ತಲ್ಲ. ಹೌದು. ನೀವು ಹಿಂದೂ ಅನುಕೂಲ ಆಯ್ತು, ನಮ್ಮ ದೇವರು ಅಂತ ಹೇಳ್ಕೊಳಕ್ಕೊಂದು ದಾರಿ. ಹೌದು. ಫಾರಿನ್ ಕಂಟ್ರಿಲೆಲ್ಲ ಈಗ ದೇವಸ್ಥಾನಗಳು ಓಪನ್ ಮಾಡ್ತಾವ್ರೆ. ಆಮೇಲೆ ಫಸ್ಟು ಏನಪ್ಪ ಅಂದರೆ, ಅವನಲ್ಲಿ ಒಂದು ಪೈಸಾ ದುಡ್ಡು ಮಾಡ್ಕೊಳ್ಳಿಲ್ಲ, ದೇಶಕ್ಕಾಗಿ ತ್ಯಾಗ ಮಾಡ್ತಾವನು ಅವನು. ಓಕೆ. ಬಾಕಿಯವ್ರು ಹಂಗೆ ದುಡ್ಡು ಮಾಡೋದು ಅವನ ಹತ್ರ ಇಲ್ಲ. ಓಕೆ. ಇಷ್ಟು ಹೇಳ್ಬಲ್ಲ. ಮಾಡಬೇಕು, ಒಂದು ಇದಾಗಬೇಕು, ಅದು ಅವ್ರ ಮಾನವೀಯತೆ ಇಟ್ಕೊಂಡು ಅವ್ರು ಮಾಡಬೇಕು. ನಾವು ಕೇಳೋದಲ್ಲ, ನಾವು ಹೇಳೋದಲ್ಲ. ಅವರು ಜನಗಳಿಗೋಸ್ಕರ ಬಂದು ನಿಂತು ನಮ್ಮನೆ ಹತ್ರ ಕೈ ಮುಗಿತಾರೆ. ಮುಗಿದ ಮೇಲೆ ಗೆದ್ದ ಮೇಲೆ ಅವ್ರು ನಮ್ಮನೆ ಹತ್ರ ಬರೋಲ್ಲ, ಏನು ಮಾಡಲ್ಲ. ಆದರೆ ಅವರು ಮಾನವೀಯತೆ ಮಡಿಕೊಂಡು ಏನಾರು ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗುತ್ತೆ. ಓಕೆ. ಹಾಂ ಹಾಂ. ಸೊ ನೀವು ನೋಡಿರ್ತೀರಲ್ವ, ಈಗ ಸಿದ್ದರಾಮಯ್ಯ ಆಡಳಿತ ಅಲ್ಲ ಮಾಡಿದ್ದಾರೆ. ಅವರು ಏನು ಅವರ 5 ಕಾರ್ಯಕ್ರಮ ತಂದಿದ್ರು, ಮಾಡಿದ್ರು. ಒಬ್ಬರು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಬಡವ್ರಿಗಂತೂ ಒಳ್ಳೆಯದಾಗಿದೆ. ದುಡ್ಡು ತಗೊಂಡಿದ್ದಾರೆ, ತಿಂದಿದ್ದಾರೆ, ಸುಳ್ಳು ಹೇಳ್ಬಾರ್ದು. ಅವ್ರು ಮಾಡಿ ಹೇಳಿದ ತಕ್ಕಂಗೆ ನಡ್ಕೊಂಡ್ರು, ಮಾಡಿದ್ರು ಅಲ್ವೇ, ಅಷ್ಟೇ ಬೇಕಾಗಿರೋದು. ಸರ್, ನೀವು ಈಗ ಒಂದು ವೃತ್ತಿಯಲ್ಲಿದ್ದೀರಾ. ಸೊ ನಿಮ್ಮ ಒಂದು ವೃತ್ತಿಯಲ್ಲಿ ನಿಮಗೆ ಬೇಕಾಗಿರೋ ಬೆನಿಫಿಟ್ಸ್ ಎಲ್ಲ ಬರ್ತಿದೆಯಾ ಗೌರ್ಮೆಂಟ್ ಕಡೆಯಿಂದ? ಇಲ್ಲ, ನಾವು ಮಾಡೋದು ಪೇಂಟ್ ಕೆಲಸ, ಲೇಬರು. ಅದು ಗೌರ್ಮೆಂಟಿಂದ ನಮಗೇನು ಸೌಲಭ್ಯ ಬಂದಿಲ್ಲ. ಈಗ ನಾವೊಬ್ಬ ಡೈಲಿ ಕಾರ್ಮಿಕ, ಡೈಲಿ ಕಾರ್ಮಿಕ. ನನಗೆ ಅಂತ ಒಂದೊಂದು ಬೆನಿಫಿಟ್ ಮಾಡಿಕೊಡ್ಬೇಕಲ್ಲ ಗೌರ್ಮೆಂಟ್? ಮಾಡಿದೆಯಲ್ಲ, ಅದು ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಇದು ಕಾರ್ಮಿಕರ ಕಾರ್ಡು, ಅದರಲ್ಲಿಂದ ಸೌಲಭ್ಯ ಬರ್ತಾ ಇದೆ. ಏನೇನು ಬರುತ್ತೆ ಸರ್? ಮದುವೆಗೆ ದುಡ್ಡು ಕೊಡ್ತಾ ಇದ್ದಾರೆ, ಮಕ್ಕಳು ಎಜುಕೇಷನ್ ದುಡ್ಡು ಕೊಡ್ತಾ ಇದ್ದಾರೆ. ಆಮೇಲೆ 60 ವರ್ಷದವ್ರಿಗೆ ಈ ಪಿಂಚಣಿ ಕೊಡ್ತಾಯಿದ್ದಾರೆ, ಅದನ್ನು ಮಾಡಿಕೊಡ್ತಾರೆ. ಓಕೆ. ಸೊ ಈ 2,000 ರೂಪಾಯಿ ಎಲ್ಲ ಕೊಡ್ತಾವ್ರಲ್ಲ, ಇದು ಒಳ್ಳೇದಾ ರಾಜ್ಯಕ್ಕೆ? ರಾಜ್ಯಕ್ಕೇನು ಒಳ್ಳೇದಲ್ಲ, ಅದು ಸೋಂಬೇರಿತನ. ಅದು ಇವಾಗ ನಮ್ಮದು